ಎಲ್ರಿಗೂ ನಮಸ್ಕಾರ. ನಾನು ಸಚಿನ್ ಕಾರ್ವಾರಿ. ನಾನು ಇವತ್ತು ತಂದಿರೋ ಟಾಪಿಕ್ ಹೌ ಟು ಪ್ರಿಪೇರ್ ಅವರ್ ಓನ್ ನೋಟ್ಸ್ ಅಂತ. ನಮ್ಮ ಸ್ವಂತ ನೋಟ್ಸ್ ನ ಹೇಗೆ ತಯಾರು ಮಾಡೋದು ಅನ್ನೋ ಟಾಪಿಕ್ ಬಗ್ಗೆ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ಓನ್ ನೋಟ್ಸ್ ಇಂದ ಆಗೋ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ. ಓನ್ ನೋಟ್ಸ್ ಇದ್ರೆ ನಾವು ಎಕ್ಸಾಮ್ ಟೈಮ್ ಅಲ್ಲಿ ಮೇನ್ ಪಾಯಿಂಟ್ ಗೆ ಬರೋದಾದ್ರೆ, ಎಕ್ಸಾಮ್ ಟೈಮ್ ಅಲ್ಲಿ ಎಷ್ಟು ಓದ್ತೀವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರಿವಿಷನ್ ಮಾಡಿರ್ತೀವೋ ಅನ್ನೋದು ಇಂಪಾರ್ಟೆಂಟ್. ಒಂದೇ ಬುಕ್ ನ 10 ಸಲ ಓದೋದು ಬೇರೆ, 10 ಬುಕ್ ನ ಒಂದೊಂದ್ ಸಲ ಓದೋದು ಬೇರೆ. ಒಂದೇ ಬುಕ್ ನ 10 ಸಲ ಓದಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದ್ರೆ, ನಿಮ್ಗೆ ಮ್ಯಾಕ್ಸಿಮಮ್ ರಿವಿಷನ್ ಮಾಡೋದಂತಾರಲ್ಲ ಇದೇ ಅದು. ಇದರಿಂದ ತುಂಬಾ ಯೂಸ್ಫುಲ್. 10 ಬುಕ್ ನ ಒಂದ್ಸಲ ಓದೋದು ಇದು ಯೂಸ್ಫುಲ್ ಥಿಂಗ್ ಅಲ್ಲ. ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಕ್ಸೀಡ್ ಆಗಕ್ಕಾಗಲ್ಲ, ಕಷ್ಟ ಸಾಧ್ಯ ಈ ತರ ಮಾಡಿದೆ. ಸೊ ಎಲ್ಲರೂ ಹೇಳೋದು ಇಷ್ಟೇ, ಒನ್ ಸೋರ್ಸ್ ಮ್ಯಾಕ್ಸಿಮಮ್ ರಿವಿಷನ್ ಅಂತ ಹೇಳಿ. ಒಂದ್ ಸಬ್ಜೆಕ್ಟ್ ಗೆ ಒಂದೇ ಸೋರ್ಸ್ ಇಟ್ಕೋಬೇಕು. ಒಂದೇ ಸೋರ್ಸ್ ಮೀನ್ಸ್ ಆಥರ್ಸ್ ಬುಕ್ ಅಲ್ಲಿ ಒಂದು, ಸ್ಟೇಟ್ ಬುಕ್, ಅದ್ರ ಜೊತೆ ಓನ್ ನೋಟ್ಸ್, ಈ ತರ ಇದೆಲ್ಲ ಕಂಬೈನ್ ಮಾಡಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಓನ್ ನೋಟ್ಸ್ ಎಷ್ಟು ಡಿಮ್ಯಾಂಡ್, ಲೈಕ್ ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿರುತ್ತೆ ಎಲ್ರಿಗೂ. ಓನ್ ನೋಟ್ಸ್ ತಯಾರು ಮಾಡಿ ಪಾಸ್ ಆದವ್ರಿಗೆ, ಓನ್ ನೋಟ್ಸ್ ತಯಾರು ಮಾಡ್ಲಾರ್ದೇನೆ ಫ್ಲೂಕ್ ಅಲ್ಲಿ ಎಕ್ಸಾಮ್ ಪಾಸ್ ಇರೋರು ಇರ್ತಾರೆ. ಅವರು ಹೇಳ್ತಿರ್ತಾರೆ ಓನ್ ನೋಟ್ಸ್ ನೆಸೆಸಿಟಿ ಇಲ್ಲ, ನಾವು ಆಥರ್ಸ್ ಬುಕ್ ನ ಓದ್ಕೊಂಡು ಬೇರೆ ಬೇರೆ ಬುಕ್ಸ್ ನ ಓದ್ಕೊಂಡು ಮಾಡ್ಬೋದು ಅಂತ. ಬಟ್ ಆಗ್ಬೋದು, ಎಲ್ಲದ್ರಿಂದಾನು ಸಾಧ್ಯ. ಬಟ್ ಲಕ್ ಫ್ಯಾಕ್ಟರ್ ಅನ್ನೋದು ಬಹಳ ಕಡಿಮೆ. ಬೇರೆ ಬೇರೆ ಬುಕ್ಸ್ ನಾವು ತಯಾರು ಮಾಡಿ ಓದೋದು, ನಿಮ್ಮ ನೋಟ್ಸ್ ನ ತಯಾರು ಮಾಡದೆ ಓದೋದು ತುಂಬಾ ಲಕ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಸೊ ಅದು ಬಿಟ್ಟು ಓನ್ ನೋಟ್ಸ್ ಹೇಗೆ ಪ್ರಿಪೇರ್ ಮಾಡೋದ್ರ ಬಗ್ಗೆ ನೋಡೋಣ ಇವಾಗ. ಓಕೆನಾ? ಫಸ್ಟ್ ಥಿಂಗ್, ನಾನ್ ಯಾರು ಅಂತ ಹೇಳ್ಕೊಂಡ್ಬಿಡ್ತೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಬಟ್ ಆ ಕ್ಲಾಸ್ ನೋಡೋರು ಈ ಕ್ಲಾಸ್ ಅಲ್ಲಿ ನೋಡಲ್ಲ, ಜನ ಚೇಂಜ್ ಇರ್ತಾರೆ. ಅದಕ್ಕೆ ನಾನು PSI ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಓಕೆ, ದೆನ್ VO ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಓಕೆ, ದೆನ್ 3 ಸಲ PC ಬರ್ದಿದ್ದೆ, 3 ಟೈಮ್ಸ್. ಅವೆಲ್ಲ 75 ಅವಾರ್ಡ್ ಸ್ಕೋರ್ಡ್. ನೆಕ್ಸ್ಟ್ KS ಮೇನ್ಸ್ ಬರ್ತಿದ್ದೀನಿ. ಈ ಸಲ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಬರ್ತಿದ್ದೀನಿ. ಸೊ ಇಷ್ಟು ನನ್ನ ಸಣ್ಣ ಕ್ವಾಲಿಫಿಕೇಶನ್. ಇಷ್ಟೆಲ್ಲ ಮಾಡಿದೀನಿ, ಇಷ್ಟು ಸಣ್ಣ ಪುಟ್ಟ ಜಾಬ್ನು ಕ್ಲಿಯರ್ ಮಾಡಿದೀನಿ, ಮತ್ತೆ ಇಷ್ಟೆಲ್ಲ ಎಬಿಲಿಟಿ ಇದೆ ಅಂದ್ರೆ ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಟು ಟೀಚ್ ಅಂತ ಅರ್ಥ. ಐ ಆಮ್ ಅ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಟು ಟೀಚ್ ಯು ಗೈಸ್. ಸೊ ನಾನು ಇವತ್ತು ಸ್ವಲ್ಪ ಒಂದೊಂದು ಟಾಪಿಕ್ ನೇ ಡೈಲಿ ಒಂದು ವಿಡಿಯೋದಲ್ಲಿ ಮಾಡ್ತಿರ್ತೀನಿ. ಅದಕ್ಕೆ ಇವತ್ತಂದಿರೋ ಟಾಪಿಕ್ ಲಾಸ್ಟ್ ಪಾರ್ಟ್ ಅಲ್ಲಿ ಇದು ಮಾಡಿದ್ದೆ, ಹೌ ಟು ಸಾಲ್ವ್ ಅ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಅದ್ರಲ್ಲಿ ಹೇಳಿದ್ದೆ. ಅದರಲ್ಲಿ ನೀವು ಹೋಗಿ ನೋಡಿ. ತಿಳಿಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಅದರಲ್ಲಿ. ಓಕೆ ಫೈನ್, ಇದಕ್ ಬರೋಣ. ಫಸ್ಟ್ ಪಾಯಿಂಟ್, ಕಾಂಪಿಟೇಟಿವ್ ಅಲ್ಲಿ ನಾವು PC, PSI, KS, KPSC, ಗ್ರೂಪ್ C, SDA, FDA ಇದೆಲ್ಲ ನಾವು ಸ್ಟೇಟ್ ಸಿಲೆಬಸ್ ಮಾತ್ರ ಹೇಳ್ತೀನಿ ನಾನು, ಸೆಂಟ್ರಲ್ ಅಲ್ಲ. ಸ್ಟೇಟ್ ಸಿಲೆಬಸ್ ಅಲ್ಲಿ ಇದೆಲ್ಲ ನಾವು ಫಸ್ಟ್ ಇದ್ರ ಬಗ್ಗೆ ಹಿಡಿತ ಸಾಧಿಸ್ಬೇಕಂದ್ರೆ ಫಸ್ಟ್ ಏನ್ ನೋಡ್ಬೇಕು? DSCRT books. DSCRT books in the sense 6 to 12 state books, or it could be state books ಅಂದ್ರೆ DSCRT, NCERT ಅಂದ್ರೆ ಸೆಂಟ್ರಲ್ ಬುಕ್ಸ್. NCERT ಇದು ಸೆಂಟ್ರಲ್ ಬುಕ್. ಕನ್ನಡ ಓದೋರು DSCRT ಓದ್ರಿ, ಇಂಗ್ಲಿಷ್ ಓದೋರು NCERT ಓದ್ರಿ. ಇದು ನಮ್ಮ ಅಡಿಪಾಯ ಅಂತಲ್ಲ. ಇದನ್ನ ಓದಿದ್ರೆ ಚೆನ್ನಾಗಿರುತ್ತೆ. ಒಂದ್ ಮನೆ ಕಟ್ಟೋದಕ್ಕೆ ಅಡಿಪಾಯ ಎಷ್ಟು ಮುಖ್ಯನೋ, ಬೇಸ್ಮೆಂಟ್ ಎಷ್ಟು ಮುಖ್ಯನೋ, ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಾವು ಅಡಿಪಾಯ ಹಾಕೊಳ್ಳೋದು ತುಂಬಾ ಮುಖ್ಯ. ಅದು ಯಾವಾಗ ಸಿಗುತ್ತೆ ಅಂದ್ರೆ ಈ ಬುಕ್ಸ್ ನ ಓದಿದ್ರೆ, ಸ್ಟೇಟ್ ಬುಕ್ಸ್ ಆಗ್ಲಿ NCERT ಆಗ್ಲಿ ಇದನ್ನ ಓದಿದ್ರೆ ತುಂಬಾ ಒಳ್ಳೆ ಅಡಿಪಾಯ ಸಿಗುತ್ತೆ. ದೆನ್ ಓನ್ ನೋಟ್ಸ್, ಯಾರಾದ್ರೂ ಕೋಚಿಂಗ್ ಹೋಗಿರೋರು, ಓನ್ ನೋಟ್ಸ್ ಅಲ್ಲ, ಕ್ಲಾಸ್ ನೋಟ್ಸ್ ಯಾರಾದ್ರೂ ಕೋಚಿಂಗ್ ಹೋಗಿರೋರು ಕ್ಲಾಸ್ ನೋಟ್ಸ್ ನ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. ಕ್ಲಾಸ್ ನೋಟ್ಸ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಂದೇ ಹೇಳ್ತಿರ್ತೀನಿ ಎಕ್ಸಾಂಪಲ್. ನಾನು 2021ರಲ್ಲಿ ಕೋಚಿಂಗ್ ಬಂದವನು, 2024 ತನ ಓದಿದೆ. 2024 ತನ ಓದಿದೆ. ಆಮೇಲೆ ಅವಾಗ ಹೇಳಿದಲ್ಲ ಅದೆಲ್ಲ ಜಾಬ್ ನ ಮಾಡಿದೆ 2024 ತನ ಓದು. ಸೊ ಈ 3 to 4 years ನಾನ್ ಬರೀ 2021ರಲ್ಲಿ ಮಾಡಿದ್ನಲ್ಲ ಓನ್ ನೋಟ್ಸ್, ಒಂದ್ ಕೋಚಿಂಗ್ ಸೆಂಟರ್ ಹೋಗಿ ಆ ನೋಟ್ಸ್ ನೇ
ಮ್ಯಾಕ್ಸಿಮಮ್ ರಿವಿಷನ್ ಮಾಡೋದು. ಆ ನೋಟ್ಸ್ ಜೊತೆಗೆ NCERT ಇಂಗ್ಲಿಷ್ ಅಲ್ಲದೆ DSCERT ಕನ್ನಡದಲ್ಲಿ ಇವನ್ನ ರಿವಿಷನ್ ಮಾಡೋದು. ಇದ್ರ ಜೊತೆಗೆ ಓನ್ ನೋಟ್ಸ್ ಜೊತೆಗೆ ಇದ್ರ ಜೊತೆಗೆ ಒಂದು ಆಥರ್ ಬುಕ್ ಈ ತರ 3 ಕಂಬೈನ್ ಆಗಿ ನಂದೇ ಆದಂತ ಸ್ವಂತ ಓನ್ ನೋಟ್ಸ್ ಮಾಡ್ಕೊಂಡಿದ್ದೆ ನಾನು. ಇವೆಲ್ಲ 3ನ ಕೂಡಿಸ್ಕೊಂಡು ಸ್ವಂತ ಓನ್ ನೋಟ್ಸ್ ಮಾಡ್ಕೊಂಡಿದ್ದೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿ ಈ 3 ವರ್ಷದಲ್ಲಿ ಸಣ್ಣ ಪುಟ್ಟ ಜಾಬ್ ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ಫುಲ್ ಆಗಿತ್ತು. ಸೊ ನಾನಿಲ್ಲಿ ಹೇಳಿದ್ದಿಷ್ಟೇ, 2021ರಲ್ಲಿ ನಾನೇನೋ ಸ್ವಂತ ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇವಾಗ್ಲೂ ರಿವಿಷನ್ ಮಾಡೋದು, ಅದನ್ನೇ ಓದೋದು, ಅದ್ರ ಜೊತೆಗೆ ಈ ಬುಕ್ ಅಲ್ಲಾಗ್ಲಿ ಆಥರ್ ಬುಕ್ ಅಲ್ಲಾಗ್ಲಿ ಇವನ್ನ ಆಡ್ ಅಪ್ ಮಾಡ್ಕೊಂಡು ಸ್ವಂತ ನೋಟ್ಸ್ ತಯಾರು ಮಾಡ್ಕೊಂಡಿರೋದು. ನಾನ್ ಮಾಡಿರೋ ವೇಳೆ ನೀವ್ ಹೇಗ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಕೆಲವೊಬ್ರು ಕೇಳ್ತಿದ್ದಾರೆ, ಸರ್ ಕೋಚಿಂಗ್ ಹೋಗ್ಲೇಬೇಕಾ, ನೆಸೆಸಿಟಿನಾ? ನೋ, ಯಾವ್ದು ನೆಸೆಸಿಟಿ ಅಲ್ಲ. ಬಟ್ ಕೋಚಿಂಗ್ ಹೋಗೋದ್ರೆ ಹೆಂಗ್ ಗೊತ್ತಾ, ನೀವೊಂದು ರೇಸಲ್ಲಿ ಇದ್ದಾಗ, ರನ್ನಿಂಗ್ ರೇಸ್ ಅಲ್ಲಿ ಇರ್ತೀರಾ, ರನ್ನಿಂಗ್ ರೇಸ್ ಅಲ್ಲಿ ಒಂದ್ ಪುಷ್ ಮಷೀನ್ ಇರುತ್ತೆ ಹಿಂದೆ. ಅಥ್ಲೆಟಿಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ಪುಷ್ ಮಷೀನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಹಿಂದೆ. ಕೆಲವೊಬ್ರು ನಾರ್ಮಲ್ ಆಗಿ ನಾವು ಓಡೋದು ನಾರ್ಮಲ್ ಆಗಿ. ಸೊ ಕೋಚಿಂಗ್ ಹೋಗೋದು ಹೇಗಂದ್ರೆ, ನಿಮ್ ಕಡೆ ಹಿಂದ್ಗಡೆ ಒಂದ್ ಪುಷ್ ಮಷೀನ್ ಇಟ್ಟಂಗೆ, ಆ ಮಷೀನ್ ಪುಷ್ ಮಾಡಿದಾಗ ಸ್ಪೀಡ್ ಆಗುತ್ತೆ. ಸ್ವಂತವಾಗಿ ಓಡಿದಾಗ ಸ್ಪ್ರಿಂಟ್ ಅಷ್ಟು ಸ್ಪೀಡ್ ಆಗಲ್ಲ. ಸೊ ಇದರ ಮೊರಾಲಿಟಿ ಇಷ್ಟೇ, ಕೋಚಿಂಗ್ ಹೋಗ್ಬೇಕು, ಸಾಧ್ಯ ಆದ್ರೆ ಹೋಗ್ಲೇಬೇಕು ಕೋಚಿಂಗ್ ಸೆಂಟರ್ಗೆ. ಕೋಚಿಂಗ್ ಸೆಂಟರ್ ಹೋಗೋದು ತುಂಬಾನೇ ಇಂಪಾರ್ಟೆಂಟ್. ಅದರಿಂದ ನಮ್ಗೆ ತುಂಬಾನೇ ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಮತ್ತೆ ಹೌ ಟು ಸ್ಟಡಿ, ಮತ್ತೆ ಏನ್ ಓದ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವ್ದೇ ಕೋಚಿಂಗ್ ಸೆಂಟರ್ ಆಗ್ಲಿ, ಅದೇ ಕೋಚಿಂಗ್ ಸೆಂಟರ್ ಅಂತಲ್ಲ, ಎಲ್ಲಾ ಕೋಚಿಂಗ್ ಸೆಂಟರ್ ಸಿಗುತ್ತೆ. ಓಕೆ, ಇವಾಗ ಓನ್ ನೋಟ್ಸ್ ಬಗ್ಗೆ ನಾನ್ ಮಾಡಿದ ಸ್ಟ್ರಾಟಜಿನೇ ಹೇಳ್ತೀನಿ, ಹೇಗ್ ತಯಾರು ಮಾಡೋದು ಅಂತ. ಇದ್ರಲ್ಲಿ ಓನ್ ನೋಟ್ಸ್, ನಮ್ ಕ್ಲಾಸ್ ನೋಟ್ಸ್ ಹೋಗಿರ್ತಿರಲ್ಲ, ಫಸ್ಟ್ ನೀವು ಇಲ್ಲಿ ಕ್ಲಾಸ್ ಹೋಗಕ್ಕಿಂತ ಮುಂಚೆ NCERT DSCERT ಓದಿದ್ರು ಉತ್ತಮ. ಬಟ್ ನಮ್ ಸ್ಟೇಟ್ ಓದೋ ಜನ ಯಾವ್ದು ಓದಕ್ ಹೋಗಲ್ಲ, ಡೈರೆಕ್ಟೇ ಕೋಚಿಂಗ್ ಹೋಗ್ಬಿಡ್ತಾರೆ. ಸೊ ಪರವಾಗಿಲ್ಲ, ಹಾಗೆ ಮಾಡಿದ್ರು. ಫಸ್ಟ್ ಕೋಚಿಂಗ್ ಹೋಗಿರ್ತಾರಲ್ಲ, ಕ್ಲಾಸ್ ನೋಟ್ಸ್ ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿರ್ಬೇಕು. ಕ್ಲಾಸ್ ನೋಟ್ಸ್ ಇದನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿರ್ಬೇಕು. ಹೇಗ್ ಗೊತ್ತಾ, ವಾಪಸ್ ಅದನ್ನ ತೆಗೆದ್ ನೋಡಿದ್ರೆ ಓದ್ಬೇಕನ್ನೋ ಇಂಟ್ರೆಸ್ಟ್ ಬರ್ಬೇಕು. ಕೆಲವ್ರು ಬರ್ದಿರ್ತಾರೆ, ನಮ್ ಫ್ರೆಂಡ್ಸ್ ಇದ್ರು, ಕತ್ತಿ ಕಾಲ್ ಗುಪ್ಪಿ ಕಾಲ್ ಅಂತ ಹೇಳ್ತೀವಲ್ಲ, ಆ ಟೈಪ್ ಬರ್ದಿರ್ತಾರೆ. ಆ ಟೈಪ್ ಬರ್ದ್ರೆ 2ನೇ ಸಲ ಓದೋಕೆ ಮನ್ಸಾಗಲ್ಲ, ಅದನ್ನ ನೋಡಕ್ಕೆ ಮನ್ಸಾಗಲ್ಲ. ಸೊ ನೋಟ್ಸ್ ಹೇಗ್ ಮಾಡ್ಬೇಕಂದ್ರೆ, ವಾಪಸ್ ಆ ಬುಕ್ ಪೇಜ್ ನ ತಿರುವಿ ಹಾಕಿದಾಗ ಇದನ್ನ ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಬಿಲ್ಡ್ ಆಗ್ಬೇಕು ನಿಮ್ಮದಲ್ಲಿ. ಆ ತರ ಓನ್ ನೋಟ್ಸ್ ನ ತಯಾರು ಮಾಡ್ಕೊಂಡಿರ್ಬೇಕು. ಇದು ಕ್ಲಾಸ್ ನೋಟ್ಸ್ ಆಯ್ತು. ಕ್ಲಾಸ್ ನೋಟ್ಸ್ ನ ಆ ತರ ತಯಾರು ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, NCERT or DSCERT. ಅದು nothing but state books or central books. State books 6 to 12th ಇವನ್ನ ತುಂಬಾ ಚೆನ್ನಾಗಿ ಬಿಡಿಸ್ಬೇಕು. ಇವನ್ನ ಬಿಡಿಸ್ಕೊಂಡು ಇದನ್ನ ಬಿಡಿಸೋ ವೇ ಹೇಳ್ತೀನಿ ನಿಮ್ಗೆ. ಒಂದ್ಸಲ ಓದಿದ್ರೆ ಯಾವ್ದು ಅರ್ಥ ಆಗಲ್ಲ. ಇದಾಗ್ಲಿ ಒಂದೇ ಸಲ ಓದಿ ಅರ್ಥ ಆಗಲ್ಲ. ಸೊ ಇದನ್ನ ಫಸ್ಟ್ ರೀಡ್ ಹೆಂಗ್ ಮಾಡ್ಬೇಕು ಅಂದ್ರೆ, ಇದು ಇವಾಗ ಬೇಡ, ಆಥರ್ಸ್ ಬುಕ್ ಅದ್ರ ಜೊತೆಗೇನೆ ಹೇಳ್ತೀನಿ. ದೆನ್ ಫೈನ್, ಸ್ಟೇಟ್ ಬುಕ್ಸ್ ಆಯ್ತಾ, 2 points. ದೆನ್ ಥರ್ಡ್ ಒನ್, ಆಥರ್ಸ್ ಬುಕ್ ಆರ್ ರೆಫರೆನ್ಸ್ ಬುಕ್ಸ್. ಆಥರ್ಸ್ ಆರ್ ರೆಫರೆನ್ಸ್ ಬುಕ್ಸ್. ಆಥರ್ಸ್ ಬುಕ್ ಆರ್ ರೆಫರೆನ್ಸ್ ಬುಕ್. ಥರ್ಡ್ ಪಾಯಿಂಟ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂದ್ರೆ, ಇಲ್ಲ ಯಾವುದೇ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಇಷ್ಟೇ ಮಾಡಿದ್ರೆ ಸಾಕು. ನೀವು ಇಷ್ಟೇ ಮಾಡಿದ್ರೆ ಸಾಕಂದ್ರೆ, ಇನ್ ದ ಸೆನ್ಸ್ ಸಿಲೆಬಸ್ ಅಲ್ಲಿ ಇಷ್ಟೇ ಇರುತ್ತೆ, ಇದ್ರೊಳಗಿಂದಾನೇ ಬರುತ್ತೆ. ಮತ್ ಬೇರೆ ಎಲ್ಲಿಂದಾನು ಬರಲ್ಲ. ಇದ್ರಲ್ಲಿ ವೇರಿ ಆಗ್ಬೋದು. ಆಥರ್ಸ್ ಬುಕ್ ಯಾವ್ದಾವ್ದು ಆಥರ್ಸ್ ದೊಡ್ಡವರು ಸಣ್ಣವರು ಕೆಲವೊಬ್ರದ್ದು ಆಥರ್ಸ್ ಬುಕ್ ವೇರಿ ಆಗ್ಬೋದು. ಬಟ್ ಇವೆಲ್ಲ ಕೂಡಿಸಿದ್ರೇನೆ ನಿಮ್ಮ ಓನ್ ನೋಟ್ಸ್ ತಯಾರು ಮಾಡೋಕೆ ಸಾಧ್ಯ. ಅದನ್ನ ಹೇಗ್ ಮಾಡೋದು? ಫಸ್ಟ್ ಕ್ಲಾಸ್ ನೋಟ್ಸ್ ನೋಡೋಣ. ಕ್ಲಾಸ್ ನೋಟ್ಸ್ ಅಲ್ಲಿ ನೀವೇ ಬರ್ದಿರ್ತೀರಾ, ನೀವೇ ಸ್ವಂತಾಗಿ ಬರ್ದಿರ್ತೀರಾ. ಅದನ್ನ ಫಸ್ಟ್ ರೀಡ್ ಆದಂಗೆ ನಿಮ್ದು ಫಸ್ಟ್ ಬರ್ದಿರ್ತೀರಲ್ಲ, ಫಸ್ಟ್ ರೀಡ್ ಆದಂಗೆ ಸೆಕೆಂಡ್ ರೀಡ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋತಾ ಹೋಗ್ಬೇಕು. ಯಾವ್ದು ಇಂಪಾರ್ಟೆಂಟ್ ಅಲ್ವೋ ಅದನ್ನ ಮಾರ್ಕ್ ಮಾಡ್ಕೋತಾ ಹೋಗ್ಬೇಕು. ಇದು ಮಾರ್ಕ್ ಮಾಡ್ಕೋತಾ ಹೋಗ್ಬೇಕು ಸೆಕೆಂಡ್ ರೀಡ್ ಅಲ್ಲಿ ಕ್ಲಾಸ್ ನೋಟ್ಸ್ ನ. ನೆಕ್ಸ್ಟ್ ಥರ್ಡ್ ರೀಡ್ ಅಲ್ಲಿ ನಿಮಗೆ ಆದಂತ ಒಂದು ಸಪರೇಟ್ ಬುಕ್ ಮಾಡ್ಬೇಕು. ಮೂರನ್ನ ಕೂಡಿಸಿ ಓನ್ ನೋಟ್ಸ್ ತಯಾರು ಮಾಡೋದು ಹೇಗೆ? ಓನ್ ನೋಟ್ಸ್
ಫಸ್ಟ್ ಕ್ಲಾಸ್ ನೋಟ್ಸ್ ಬಗ್ಗೆ ಹೇಳ್ತಿದ್ವಿ. ಕ್ಲಾಸ್ ನೋಟ್ಸ್ ಅಲ್ಲಿ ಸೆಕೆಂಡ್ ರಿವಿಷನ್ ಅಲ್ಲಿ ಮಾರ್ಕ್ ಮಾಡ್ಕೊತ ಹೋಗ್ಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಮಾರ್ಕ್ ಮಾಡ್ಕೊತ ಹೋಗ್ಬೇಕು. ಕ್ಲಾಸ್ ಅಲ್ಲಿ ಬಳಸ್ತಾರಲ್ಲ ಅದ್ರಲ್ಲೂ ಸ್ವಲ್ಪ ಗೊಳ್ಳಿರ್ತವೆ, ಯಾರೇ ಆಗ್ಲಿ ಸ್ವಲ್ಪ ಗೊಳ್ಳು ಐಟಮ್ ಬಂದಿರ್ತವೆ. ಸೊ ಅದನ್ನ ಬಿಟ್ಟು ಇಂಪಾರ್ಟೆಂಟ್ ಅನ್ಸೋದನ್ನ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಥರ್ಡ್ ರೀಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮಾರ್ಕ್ ಮಾಡಿರ್ತೀರಲ್ಲ, ಮಾರ್ಕ್ ಮಾಡಿರೋದನ್ನೆಲ್ಲ ನಿಮ್ಮನ್ನ ಓನ್ ನೋಟ್ಸ್ ಅಲ್ಲಿ ನೀವು ಬರಿತಾ ಹೋಗ್ಬೇಕು, ಮಾರ್ಕ್ ಮಾಡಿರೋದನ್ನ. ಫಾರ್ ಎಕ್ಸಾಂಪಲ್ ಥರ್ಡ್ ನೋಟ್ಸ್ ಅಲ್ಲಿ ಒಂದು ಪ್ರೆಸಿಡೆಂಟ್ ಅನ್ನೋ ಟಾಪಿಕ್, ಪಾಲಿಟಿಯಲ್ಲಿ ಪ್ರೆಸಿಡೆಂಟ್ ಅನ್ನೋ ಟಾಪಿಕ್ ನ ತಗೊಂಡ್ರೆ ಪ್ರೆಸಿಡೆಂಟ್ ಬಗ್ಗೆ ಯಾವ ಬರ್ತಾವಪ್ಪ, ಆರ್ಟಿಕಲ್ ಆಗ್ಲಿ, ಅವ್ರ ಕಾರ್ಯವಿಧಾನಗಳಾಗ್ಲಿ, ಅವ್ರಿಗಿರೋ ಪವರ್ಸ್ ಆಗ್ಲಿ, ಅದನ್ನೆಲ್ಲ ಶಾರ್ಟ್ ಆಗಿ ಇದರಲ್ಲಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಇದು ನೀವು ಕ್ಲಾಸ್ ನೋಟ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಬರೋದಾಯ್ತು. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ ಬುಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಸ್ಟೇಟ್ ಬುಕ್ಸ್ ಅಂತ 6 to 12 ಯಾಕಂತೀವಿ ಗೊತ್ತಾ? ಇದು 6th ಅಂದ್ರೆ 6th to 7th ಓದ್ಬೇಕಾ ಸರ್, ಸಣ್ಣ ಹುಡುಗರು ಇರ್ತವೆ ಅವೆಲ್ಲ ಅನ್ನೋದಕ್ಕೆ. ಯಾಕೆ ಓದ್ಬೇಕು ಅಂದ್ರೆ ಸಣ್ಣ ಹುಡುಗರಿಗೆ ತಿಳಿಸಿ ಹೇಳಿರ್ತಾರಲ್ಲ ಆ ತರ ಕೊಟ್ಟಿರ್ತಾರ ಅವ್ರು. ನಾವು ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳ್ತೀವಲ್ಲ ಆ ತರ ತಿಳಿಲಿ ಅಂತ ಕೊಟ್ಟಿರ್ತಾರೆ. ಸೊ ಆತರ ಸೆನ್ಸಿಟಿವ್ ಆಗಿ ನಿಮ್ಗೆ ತಿಳಿಯುವಂಗೆ ಕೊಟ್ಟಿರ್ತಾರೆ. ಅದಕ್ಕೆ 6th to 7th ನ ಓದ್ಲೇಬೇಕು. ಕೆಲವೊಬ್ರು ಜಂಪ್ ಮಾಡ್ಬಿಡ್ತಾರೆ, ಡೈರೆಕ್ಟ್ 8th ಇಂದ ಓದ್ತಾರೆ. ಬಟ್ 6th to 7th ಕೂಡ ಓದ್ಲೇಬೇಕು. ಸಣ್ಣ ಮಕ್ಕಳಿಗೆ ಹೇಳೋಂಗ್ ಹೇಳಿರ್ತಾರ ಅವರು. ಅವನ್ನೆಲ್ಲ ತಗೊಂಡು ಸಣ್ಣ ಮಕ್ಕಳಿಗೆ ಹೇಳಿರ್ತಾರಲ್ಲ ಅದ್ರಲ್ಲಿ ಅವೆಲ್ಲ ನಮ್ಗೆ ನೆಸೆಸಿಟಿ ಇರಲ್ಲ. ಫಸ್ಟ್ ರೀಡ್ಗೆ ಓಕೆ, ಸೆಕೆಂಡ್ ರೀಡ್ಗೆ ಓಕೆ, ನೆಕ್ಸ್ಟ್ ರೀಡ್ ಮಾಡುವಾಗ ಅದ್ರಲ್ಲೂ ಕೂಡ ಮಾರ್ಕ್ ಮಾಡ್ಬೇಕು ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ. ಫಾರ್ ಎಕ್ಸಾಂಪಲ್ ಈ ಪ್ರೆಸಿಡೆಂಟ್ ಅನ್ನೋ ಟಾಪಿಕ್ ನೇ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿರ್ತಾರೆ, ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸೆಕೆಂಡ್ ರೀಡ್ ಅಲ್ಲಿ. ಥರ್ಡ್ ರೀಡ್ ಅಲ್ಲಿ ಮತ್ತೆ ಇದರಲ್ಲಿ ಗ್ಯಾಪ್ ಬಿಟ್ಟಿರ್ಬೇಕು. ನೀವು ಓನ್ ನೋಟ್ಸ್ ಅಲ್ಲಿ ಗ್ಯಾಪ್ ಬಿಟ್ಟಿರ್ಬೇಕು. ಈ ಪ್ರೆಸಿಡೆಂಟ್ ಅನ್ನೋ ಟಾಪಿಕ್ ಅಲ್ಲೇ ಇಲ್ಲೇ ಕಂಟಿನ್ಯೂ ಮಾಡೋದು ಪ್ರೆಸಿಡೆಂಟ್ ಬಗ್ಗೆ. ನೆಕ್ಸ್ಟ್ ಇದು ಸ್ಟೇಟ್ ಬುಕ್ಸ್ ಆಯ್ತು. ನೆಕ್ಸ್ಟ್ ಆಥರ್ಸ್ ಆರ್ ರೆಫರೆನ್ಸ್ ಬುಕ್ಸ್. ಈ ಬುಕ್ಸ್ ಇಂದ ಆಥರ್ಸ್ ಆರ್ ರೆಫರೆನ್ಸ್ ಬುಕ್ ಇಂದ ಸೇಮ್ ಇದೇ ವೇಲ್ ಮಾಡೋದು. ಇದ್ರಲ್ಲೂ ಸೇಮ್ ಕೊಟ್ಟಿರ್ತಾರೆ. ಬಟ್ ಆಥರ್ಸ್ ಬುಕ್, ರೆಫರೆನ್ಸ್ ಬುಕ್ ಅಲ್ಲಿ ಜಾಸ್ತಿ ಹಳೆ ಕ್ವಶನ್ಸ್ ಆಗಿರ್ತಾವಲ್ಲ ಅದ್ರ ಮೇಲೆ ಜಾಸ್ತಿ ಟಾಪಿಕ್ಸ್ ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಫಸ್ಟ್ ರೀಡ್, ಸೆಕೆಂಡ್ ರೀಡ್ ಆದ್ಮೇಲೆ ಥರ್ಡ್ ರೀಡ್ ಅಲ್ಲಿ ನೆಕ್ಸ್ಟ್ ಇಲ್ಲೇ ಬರ್ಬೇಕದು ಪ್ರೆಸಿಡೆಂಟ್ ಅನ್ನೋ ಟಾಪಿಕ್. ಇಲ್ಲಿ ಪ್ರೆಸಿಡೆಂಟ್ ಅನ್ನೋ ಟಾಪಿಕ್ ಹೇಳಿದಲ್ವ ನಾವು, ಪ್ರೆಸಿಡೆಂಟ್ ಅನ್ನೋ ಟಾಪಿಕ್ ಅಲ್ಲಿ 3 ಟೈಪ್ ಸೋರ್ಸ್ ಆಯ್ತು. ಯಾವ್ದಾವ್ದಂದ್ರೆ ಒಂದು ಕ್ಲಾಸ್ ನೋಟ್ಸ್ ಆಯ್ತು, ಒಂದು ಸ್ಟೇಟ್ ಬುಕ್ಸ್ ಆಯ್ತು, ಒಂದು ರೆಫರೆನ್ಸ್ ಆರ್ ಆಥರ್ ಬುಕ್. ಸೊ ಈ ಮೂರನ್ನು ಮಾಡಿದ್ರೆ ನಿಮ್ಮದೇ ಆದ ಸ್ವಂತ ನೋಟ್ ತಯಾರೈತಿ. ಇಲ್ಲಿ ನಿಮ್ಮದೇ ಆದ ಸ್ವಂತ ನೋಟ್ ನ ಹೇಗ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಈ 3 ಬುಕ್ ನ ತಗೊಂಡು ನಿಮ್ಮದೇ ಆದ ಸ್ವಂತ ನೋಟ್ಸ್ ತಯಾರು ಮಾಡ್ಕೊಂಡ್ರೆ ನೀವೇ ಇವ್ರಕ್ಕಿಂತ ದೊಡ್ಡ ಆಧಾರವಾಗಿ ನೀವು. ಸೀರಿಯಸ್ಲಿ ಈ 3 ಸೋರ್ಸ್ ಇಂದ ಈ ಮನುಷ್ಯನು ಹಿಂಗೆ ಮಾಡಿರ್ತಾನೆ, ಈ ತರನೇ ಎಕ್ಸ್ಟ್ರಾಕ್ಟ್ ಮಾಡಿರ್ತಾನೆ. ಬಟ್ ಇವನ್ನ ನೋಡೋದ್ರ ಬದ್ಲಿ ಅವ್ರದ್ದು ಎಲ್ಲಾ ಸೇರಿಸಿ ನಿಮ್ದೇ ಆದ ಸ್ವಂತ ನೋಟ್ಸ್ ತಯಾರು ಮಾಡೋದು ನೀವೇ ಆ ತರ ಆದಂಗೆ. ಇದು ಈ ರೀತಿ ಮಾಡಿದ್ರೆ ಇದು ರೀತಿ ಹೇಗ್ ಮಾಡ್ಬೇಕು ಅಂದ್ರೆ ಉದ್ದುದ್ದ ಇವ್ರಂಗೆ ಬರ್ಕೊಂಡು ಹೋಗೋದಲ್ಲ, ಉದ್ದುದ್ದ ಇವ್ರು ಕೊಟ್ಟಿದಾರಲ್ಲ ಹಂಗೆ ಬರ್ಕೊಂಡು ಹೋಗೋದಲ್ಲ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಬರಿಬೇಕು. ಅದನ್ನ ಬಿಟ್ಟು ಇವ್ನ ಹೆಂಗ್ ಕೊಟ್ಟಿರ್ತಾನೋ ಹಂಗೆ ಬರ್ಕೊಂಡು ಹೋದ್ರೆ ಅದು ಶಾರ್ಟ್ ನೋಟ್ಸ್ ಆಗಲ್ಲ, ಅದು ಕೂಡ ಒಂದು ಬುಕ್ ಆಗ್ಬಿಡುತ್ತೆ. ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ನಾವು, ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನ ಸ್ವಂತ ನೋಟ್ಸ್ ಆಗಿ ನೀವು ತಯಾರು ಮಾಡ್ಬೇಕು. ಈ ತರ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಒನ್ ಮಂತ್ ಇರುತ್ತೆ ಅಂತ ತಿಳ್ಕೊಳ್ಳಿ. 1 ಮಂತ್ ಇಲ್ಲ 2 ಮಂತ್, 1 ಮಂತ್ ಇಲ್ಲ 2 ಮಂತ್ ಅಲ್ಲಿ ಬೇರೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ, ಮೈಂಡ್ಗೆ ಹೆಕ್ಟಿಕ್ ಆಗಿರುತ್ತೆ. ಸೊ ಬೇರೆ ಏನು ಮಾಡೋಕ್ ಆಗಲ್ಲ ನಮ್ಗೆ. ಅದರಿಂದ ನಾವು ಇದನ್ನೆಲ್ಲ ಓದ್ಕೊಂಡ್ ಕುಂತ್ರೆ 1-2 ಮಂತ್ ಸಾಲಲ್ಲ. ಇವನ್ನೆಲ್ಲ ಓದ್ಕೊಂತ ಕುಂತ್ರೆ 2 ಮಂತ್ ಸಾಲಲ್ಲ, 1 ಮಂತ್ ಸಾಲಲ್ಲ. ಸೊ ನಾವು ಫ್ರೀ ಟೈಮ್ ಅಲ್ಲಿ ಎಕ್ಸಾಮ್ ಓದ್ತಿದೆ ಅಂದ್ರೆ 1 ತಿಂಗಳ ಹಿಂದೆ ಓದೋದಲ್ಲ, ವರ್ಷಾನುಗಟ್ಲೆಯಿಂದ ಓದ್ತಿರ್ತಾರೆ. ಅವ್ರಿಗೆ ಹೇಳ್ತಿರೋದು ಎಕ್ಸಾಮ್ ಟೈಮ್ ಅಲ್ಲಿ ನಾವು ಈ ತರ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಂಡ್ರೆ ಬರೀ ಏನ್ ನಮ್ ಕೆಲಸ ರಿವಿಷನ್ ಮಾಡೋದು. ಬರೀ ಈ ನೋಟ್ಸ್ ನ ರಿವಿಷನ್ ಮಾಡ್ಬಿಟ್ರೆ ಸಾಕು. ನೀವು ಮೂಲೆ ಓದಿರಿ, ಮತ್ತೆ ಎಕ್ಸಾಮ್ ಹೋದ್ಮೇಲೆ ಓದ್ಬೇಕು. ಮೂಲೆ ಓದ್ತಿರಿ ಅಂದ್ರೆ ಬಿಟ್ಬಿಡಿ ಅಂತಲ್ಲ. ಈ ನೋಟ್ಸ್ ನ ಎಕ್ಸಾಮ್ ಟೈಮ್ ಅಲ್ಲಿ 1-2 ಮಂತ್ಸ್ ಇದ್ದಾಗ ಇದನ್ನೇ ರಿವಿಷನ್ ಮಾಡೋದು. ಮ್ಯಾಕ್ಸಿಮಮ್ ತಿರ್ಬೇಕು ಇದನ್ನೇ ಮಾಡೋದು. ಇವನ್ನ ಬೇರೆ ಟೈಮ್ ಅಲ್ಲಿ ಮತ್ತೆ ಓದ್ತಿರ್ಬೇಕು. ಯಾವ್ದಾದ್ರು ಟಾಪಿಕ್ ತಿಳಿಲಿಲ್ಲ, ಯಾವ್ದಾದ್ರು ಕಾನ್ಸೆಪ್ಟ್ ತಿಳಿಲಿಲ್ಲ ಅಂದ್ರೆ ಇದು ಈ ತರ ಮಾಡಿದ್ರೆ ನಿಮ್ಗೆ ಉತ್ತಮವಾಗಿ ರಿಸಲ್ಟ್ ಸಿಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ. ರಿವಿಷನ್ ಮಾಡಿ. ಸೊ ಇದನ್ನ ಏನಂತಾರೆ ಗೊತ್ತಾ, ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತೀವಲ್ಲ ಅದೇ ಇದು. ಇವಾಗ ಮೂರನ್ನ ಕೂಡಿಸಿ ನಾವು ಓದಿದ್ರೆ ಕತ್ತೆ ಓದ್ದಂಗ್ ಓದಿದ್ರೆ ಏನದು ಹಾರ್ಡ್ ವರ್ಕ್. ಇದು ಹಾರ್ಡ್ ವರ್ಕ್ ಆಯ್ತು. ಮೂರನ್ನ ಕೂಡಿಸಿ ಓದಿದ್ರೆ
ಇವ್ ಮೂರನ್ನೂ ಕೂಡಿಸಿ ಓನ್ ನೋಟ್ಸ್ ಆಗಿ ತಯಾರು ಮಾಡೋದು ಇದನ್ನ ಏನಂತಾರೆ ಸ್ಮಾರ್ಟ್ ವರ್ಕ್. ಇದು ಸ್ಮಾರ್ಟ್ ವರ್ಕ್ ಆಯ್ತು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್. ಈ ತರ ಮಾಡಿದ್ರೆ ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಮುಂದೆ ಇರ್ತೀವಿ. ಸೊ ನನಗೆ ಕೇಳ್ತಾ ಇದ್ರು ತುಂಬಾ ಜನ, ಸರ್ ಇದು ಓನ್ ನೋಟ್ಸ್ ತಯಾರು ಮಾಡೋದು ಅಂತಿರಲ್ಲ, ಹೇಗ್ ಮಾಡೋದು, ಯಾವ್ದು ಏನ್ ಗೊತ್ತಿಲ್ಲ ನಮ್ಗೆ, ಎಲ್ಲಿಂದ ಕಲೆಕ್ಟ್ ಮಾಡೋದು ಎಲ್ಲ ಅಂತೇಳಿ ನಮ್ಗೆ ಸ್ಟೂಡೆಂಟ್ಸ್ ಹೇಳ್ತಿದ್ರು. ಸೊ ಇದಕ್ಕೆ ಬ್ರೀಫ್ ಆಗಿ ನಾನು ಇಂಟ್ರೊಡಕ್ಷನ್ ಬ್ರೀಫ್ ಆಗಿ ಹೇಳಿದೆ, ಹಾರ್ಡ್ ವರ್ಕ್ ಹೆಂಗ್ ಮಾಡೋದು, ಸ್ಮಾರ್ಟ್ ವರ್ಕ್ ಹೆಂಗ್ ಮಾಡೋದು, ಅಂಡ್ ಓದಿರೋ ಸೋರ್ಸ್ ಇಂದಾನೆ ಹೇಗೆ ನಾವು ಓನ್ ನೋಟ್ಸ್ ನ ತಯಾರು ಮಾಡ್ಬೇಕು ಅನ್ನೋದನ್ನ ಹೇಳಿದೆ. ಸೊ ಇಷ್ಟ ಆಯ್ತಲ್ಲ. ದೆನ್ ಇದರಲ್ಲಿ ಸರ್ ನೀವು ಇಂಪಾರ್ಟೆಂಟ್ ಅನ್ಸೋದನ್ನ ಇಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಯಾವ್ದು ಇಂಪಾರ್ಟೆಂಟ್ ಸರ್ ಅಂತ ಕೇಳ್ತೀರಾ. ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಯಾವಾಗ ಗೊತ್ತಾಗತ್ತಂದ್ರೆ ಹಳೆ ಕ್ವಶನ್ ಪೇಪರ್ ನ ಓದಿರ್ಬೇಕು. ಹಳೆ ಕ್ವಶನ್ ಪೇಪರ್ ನ ಯಾವಾಗ ಚೆನ್ನಾಗಿ ಓದ್ತಿರಲ್ಲ ಅವಾಗ ನಿಮ್ಗೆ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಈ ತರ ಓನ್ ನೋಟ್ಸ್ ನ ತಯಾರು ಮಾಡ್ಕೊಳಕ್ ಏನ್ ಮಾಡ್ಬೇಕು, ಓಲ್ಡ್ PYQs ನ ಬಿಡಿಸ್ತಿರ್ಬೇಕು. ಅವಾಗ ಬಿಡಿಸ್ತಿರ್ಬೇಕು, ಇದರ ನೋಟ್ಸ್ ಮಾಡ್ಕೊಂಡಿರ್ಬೇಕು. ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋದನ್ನ ಸ್ಟಿಕ್ ನೋಟ್ಸ್ ಅಲ್ಲಿ ಬರ್ದ್ಬಿಡ್ಬೇಕು. ಸ್ಟಿಕ್ ನೋಟ್ಸ್ ಅಂತ ಇರುತ್ತಲ್ಲ, ಇದರಲ್ಲಿ ಬರ್ದ್ಬಿಡ್ಬೇಕು. ನಾನು ಲಾಸ್ಟಿಗೆ ಹಾಕ್ತೀನಿ, ಈ ವಿಡಿಯೋ ಲಾಸ್ಟಿಗೆ ಹಾಕ್ತೀನಿ ನನ್ ಸ್ಟಿಕ್ ನೋಟ್ಸ್ ನ ಯಾವ ತರ ಪ್ರಿಪೇರ್ ಮಾಡಿದ್ದೆ ಅನ್ನೋದನ್ನ. ಸೊ ಈ ತರ ಮಾಡಿ ಇದೆಲ್ಲ ಓನ್ ನೋಟ್ಸ್ ನ ತಯಾರು ಮಾಡೋದು ಹೇಗೆ ಅಂತ ಹೇಳಿದೆ, ಬ್ರೀಫ್ ಆಗಿ ಹೇಳಿದ್ದೀನಿ. ಒಂದ್ 10 ನಿಮಿಷ ಆಗಿರ್ಬೇಕು, 10 ನಿಮಿಷದ ಮೇಲೆ ಯಾರು ನೋಡಲ್ಲ, ಅದಕ್ಕೆ ಒಂದು 5 to 10 minutes ಅಷ್ಟೇ ಮಾಡಿದೀನಿ. ದೆನ್ ಫೈನ್. ಇದೆ ನೋಡಿ ಓನ್ ನೋಟ್ಸ್ ಗೆ ಆಗಿರೋ ಮಂತ್ರ, ಓನ್ ನೋಟ್ಸ್ ಗೆ ಮಾಡ್ಬೇಕಾಗಿರೋ ಮಂತ್ರ ಇದೆ. ಇದನ್ನ ಈ ತರ ಮಾಡಿ ಮತ್ತೆ ಸ್ಟೇಟ್ ಬುಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಿ, ಯಾಕಂದ್ರೆ ಆಥರ್ಸ್ ಬುಕ್ ಅಲ್ಲಿ ನಿಮ್ ಕ್ಲಾಸ್ ನೋಟ್ಸ್ ಅಲ್ಲಿ ಸಿಮಿಲರ್ ಸಿಗುತ್ತೆ, ಒಂದೊಂದು ಕ್ಲಾಸ್ ನೋಟ್ಸ್ ಅಲ್ಲಿ ಇರಲಾರ್ದು ಆಥರ್ಸ್ ಬುಕ್ ಅಲ್ಲಿ ಸಿಗುತ್ತೆ. ಬಟ್ ಸ್ಟೇಟ್ ಬುಕ್ಸ್ ನಮಗೆ ಸ್ಟೇಟ್ ಅಲ್ಲಿ ಎಕ್ಸಾಮ್ ಕ್ವಶನ್ ಬರೋದು, ನಮ್ಗೆ ಕ್ವಶನ್ಸ್ ಬರೋದು ಸ್ಟೇಟ್ ಬುಕ್ಸ್ ಅಲ್ಲಿಂದಾನೇ ಒಂದ್ಸಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಇದರಿಂದಾನೇ ಮಾಡ್ತಾರೆ ಅವನು. ಸೊ ಇದಕ್ಕೆ ಸ್ವಲ್ಪ ಸ್ಟ್ರೆಸ್ ಕೊಟ್ಟು ಓದಿ ಸ್ಟೇಟ್ ಬುಕ್ಸ್ ನ. ಆಯ್ತು, ಬಹಳ ಹೊತ್ತಾಯ್ತು ಅನ್ಸುತ್ತೆ. ಸೊ ಇದು ಓನ್ ನೋಟ್ಸ್ ತಯಾರು ಮಾಡೋ ಮಂತ್ರ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಇಷ್ಟ ಹೇಳ್ತೀನಿ. ಐ ಥಿಂಕ್ ಯಸ್ ಫೈನ್. ನಮಸ್ಕಾರ, ಥ್ಯಾಂಕ್ ಯು.